ಪ್ರಕಾರ ಮತ ಹಾಕ್ತೀವಿ ಅಂತ ನನಗೆ ಸಿಕ್ಕಿಲ್ಲ ಅವರು. ಆದ್ರೆ ನಿಮ್ಮ ವ್ಯಾಪ್ತಿಗೆ ಬಂದು ನಿಮಗೆ ಗೊತ್ತಾಗಿದೆ ಆಶ್ಚರ್ಯ ಸರ್. ಇಲ್ಲ ನಮಗೆ ಗೊತ್ತಿಲ್ಲ. ನಾವು ಬರೀ ನಮ್ಮ MLAಗಳನ್ನ ಮಾತ್ರ ನಾವು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಅವ್ರನ್ನ ಕರೀಲಿಲ್ಲ ನಾವು ಕರೆದಿರಲಿಲ್ಲ. ಇರ್ಬೋದು ನಮಗೆ. ಅವ್ರು ಹೇಳಿದ್ರು ಬಾಳೆಹಣ್ಣರು ಒಳ್ಳೆ ಊಟ ಹಾಕ್ಸಿದ್ರು ರೆಸಾರ್ಟ್ ಅಲ್ಲಿ. ಥ್ಯಾಂಕ್ ಯು ಧನ್ಯವಾದಗಳು. ಬರ್ತಾರೆ ಅವರು ಕೊಡಲಿದ್ದಾರೆ ಬರ್ತಾರೆ. ಶಾಸಕರುಗಳ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಂತ ಸರ್, ಚೆನ್ನಾಗಿದೆ. ನಮ್ಮ ಜವಾಬ್ದಾರಿ ಅಲ್ವಾ. ನಮ್ಮ ಮುಖ್ಯಮಂತ್ರಿ ಜಿಲ್ಲೆನಲ್ಲಿ ಶಾಸಕಾಂಗ ಪಕ್ಷ ಸಭೆ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಹಾಸ್ಪಿಟಾಲಿಟಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನನ್ನ ಕ್ಷೇತ್ರ ಕೂಡ ಅದು. ಅದರಿಂದ ನೋಡ್ಕೊಂಡು ಉಸ್ತುವಾರಿ ಜಾಸ್ತಿ ಇತ್ತು ಅಂತ CM ಮಾಡಕ್ಕಾಗಿ ಉಸ್ತುವಾರಿನ ಬಿಜೆಪಿ ಇಬ್ರು ಕೂಡ ಹೇಳಿದ್ರು ಸರ್ ನಮ್ಗೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂತ. ನಿಮ್ಗೆ ಹೇಳಿದ್ರ? ನನಗೆ ಸಿಕ್ಕಿಲ್ಲ. ನನಗೆ ಸಿಕ್ತಾಗ ಮಾತಾಡ್ತೀನಿ. ಥ್ಯಾಂಕ್ ಯು. ಆ ಥರ ಏನಿಲ್ಲ, ಜವಾಬ್ದಾರಿ. ಥ್ಯಾಂಕ್ ಯು ಆ ಥರ ಏನಿಲ್ಲ. ಶಾಸಕರು ಒಬ್ಬೊಬ್ಬರೇ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಶಾಸಕರ ಪೈಕಿ ರೆಸಾರ್ಟ್ ಅಲ್ಲಿ ಇದ್ದವರು ಈಗಾಗಲೇ ರೀಚ್ ಆಗಿದ್ದಾರೆ ವಿಧಾನಸೌಧಕ್ಕೆ. ಈಗ ಬಿಜೆಪಿಯದ ಅಪ್ಡೇಟ್ ಸಿಗ್ತಾ ಇದೆ. ಬಿಜೆಪಿಯ 62 ಶಾಸಕರ ಪೈಕಿ 60 ಮಂದಿ ಈಗಾಗಲೇ ಮತ ಚಲಾಯಿಸಿದ್ದಾರೆ. ಒಬ್ಬ ಅಭ್ಯರ್ಥಿಗೆ ತಲಾ 30 ಮತವನ್ನು ಚಲಾಯಿಸಿದ್ದಾರೆ ಅಂತ. ಒಂದು ವೇಳೆ ಮತಗಳು ಅಸಿಂಧು ಆದರೆ ಅದು ಕ್ಯಾಂಡಿಡೇಟ್ನ ಸೋಲಿಗೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸೇಫರ್ ಸೈಡು ಎಕ್ಸ್ಟ್ರಾ 2 ಮತಗಳು, 28 ಮತಗಳು ಸಾಕು ಗೆಲ್ಲೋದಕ್ಕೆ. ಆದರೆ +2 ಬಿಜೆಪಿ ಮಾಡಿರು. 62 ಬಿಜೆಪಿ ಬಳಿ ಇರುವಂತ ನಂಬರು. 60 ಮಂದಿ ಈಗ ಮತ ಚಲಾಯಿಸಿದ್ದಾರೆ. ಉಳಿದ 2 ಮತ್ತು ಬಿಜೆಪಿಯನ್ನ ಬೆಂಬಲಿಸುವಂತ 2 ಯತ್ನಾಳ್ ಮತ್ತು ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಮತ ಚಲಾಯಿಸಿದ್ರು ಅನ್ನುವಂಥ ಡೀಟೇಲ್ ಗಮನಿಸ್ತಾ ಇದ್ವಿ ಆಗಲೇ. ಸೊ ಅಲ್ಲಿಗೆ ಬಿಜೆಪಿ ತನ್ನಿಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಏನು ಮಾಡಿತ್ತು ಅದು ಸುಲಭ ಮತ್ತು ಸುಲಲಿತವಾಗಿ ಗೆಲ್ಲಿಸುವಂಥ ಶಕ್ತಿ ಇರೋದ್ರಿಂದ ಬಿಜೆಪಿಗೆ ನಿರಾಯಾಸವಾಗಿ 2 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುತ್ತೆ 30+30 ಅಂತ ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿಗೆ JDSಗೆ ಚಲಾವಣೆಯಾದರೂ ಬಿಜೆಪಿಯಿಂದ ಉಳಿಯೋದು 2 ವೋಟ್ ಮಾತ್ರ. ಮತ್ತೆರಡು ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ ಅವರನ್ನು ಈಚೆಗೆ ಹಾಕೊಂಡು ಬಿಜೆಪಿಯಿಂದ 1 ಎಕ್ಸ್ಟ್ರಾ ಅಂತ ಅಂದ್ಕೊಂಡ್ರು ಕೂಡ. ಸೊ JDS ಗೆಲುವಿನ ಸಾಧ್ಯತೆ ಕ್ಷೀಣವಾಗ್ತಾ ಇದೆ. ಕೊನೆಯ ಕ್ಷಣದ ಅಚ್ಚರಿಯ ನಿರೀಕ್ಷೆಯಲ್ಲಿತ್ತು JDS. ಅಂಥದ್ದಾಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗ ಬಿಜೆಪಿಯ ಶಾಸಕರು ಮತ ಚಲಾಯಿಸಿರುವಂಥ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಿ. ಭೈರತಿ ಬಸವರಾಜ್ ಓಟ ಹಾಕಿರುವಂಥ ಫೋಟೋ ಇದು. ಉಳಿದಂತೆ ಬೇರೆ ಬೇರೆ ಶಾಸಕರು ತಮ್ಮ ಮತ ಚಲಾಯಿಸಿದ್ದಾರೆ. ಮುಖ್ಯಮಂತ್ರಿ UT ಖಾದರ್, ಶಶಿಕಲಾ ಜೊಲ್ಲೆ ಓಟ ಹಾಕಿರೋದನ್ನು ನೋಡ್ತಾ ಇದ್ದೀರಿ. ನಿಪ್ಪಾಣಿ MLA. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಎಲ್ಲವೂ ಕಾಂಗ್ರೆಸ್ ಅಂದುಕೊಂಡಂತೆ ಆಗ್ತಿದೆಯಾ ಅಂತ? ಎಸ್, ಇವತ್ತು ನಡೀತಿರುವಂಥ ವಿಧಾನ ಪರಿಷತ್ ಚುನಾವಣೆ ನಿರೀಕ್ಷೆ ಹೇಗೆ ಕಾಂಗ್ರೆಸ್ ಪಕ್ಷ ಮಾಡಿತ್ತೋ ಅದೇ ಥರ ಆಗ್ತಾ ಇದೆ. ಯಾಕೆಂತಂದರೆ JDSನ ಬಂಡಾಯ ಶಾಸಕರಾಗಿರ್ತಕ್ಕಂಥ GT ದೇವೇಗೌಡರು ಕೂಡ ಕಾಂಗ್ರೆಸ್ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಕತೆ ಕೇಳಿಬರ್ತಾ ಇದೆ. ಯಾಕೆಂತಂದರೆ ಆರಂಭಿಕವಾಗಿ ಬಂದು ಅವರು ಇವೆಲ್ಲ ಮತವನ್ನು ಚಲಿಸಿದರೆ ST ಸೋಮಶೇಖರ್ ಅವರು ಈಗಾಗಲೇ ಹೋಗ್ತಾರೆ ರಾಯರೆಡ್ಡಿ ಅವ್ರ ಜೊತೆ, ಮತ್ತು ಅರಿಬೈಲು ಶಿವರಾಮ್ ಹೆಬ್ಬಾರರು ಕೂಡ ಈಗ ತೆರಳುತ್ತಿರೋದನ್ನು ಗಮನಿಸಬಹುದಾಗಿದೆ. ಈಗಾಗಲೇ ST ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರರು ಕೂಡ ಮತ ಹಾಕ್ಲಿಕ್ಕೆ ತೆರಳ್ತಾ ಇದ್ದಾರೆ. ಅವ್ರ ಜೊತೆ ರಾಯರೆಡ್ಡಿ ಅವರು ಕೂಡ ಇರುವಂಥದ್ದು. ಯಾಕಂದರೆ ನಾವು ಗಮನಿಸಬೇಕು, ಈ ಬಾರಿಯ ಮತದಾನ ಏನಿದೆ, ಮತದಾನದಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ, ಶಾಸಕರ ಬಗ್ಗೆ ಸಹಜವಾದಂಥ ಅನುಮಾನ ಇರುವಂಥದ್ದು. ಆ ಕಾರಣಕ್ಕಾಗಿ ಈಗಾಗಲೇ ST ಸೋಮಶೇಖರ್ ಮತ್ತು ಅರಬೈಲು ಶಿವರಾಮ್ ಹೆಬ್ಬಾರರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ಬಾರಿ ನಾವು ಕಾಂಗ್ರೆಸ್ನ ಬೆಂಬಲಿಸ್ತೇವೆ ಅಂತಕ್ಕಂಥ. ಯಾಕಂದರೆ BJP ನಮ್ಮನ್ನು ಕನ್ಸಿಡರ್ ಮಾಡಿಲ್ಲ ಅಂತಕ್ಕಂಥದ್ದು. BJP ನಮ್ಮನ್ನು ಕನ್ಸಿಡರ್ ಮಾಡದೇ ಇರುವಂಥ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಿದ್ದೇವೆ. ಕಾಂಗ್ರೆಸ್ ನಮ್ಮನ್ನು ಕೇಳಿದ್ದಾರೆ, ನಮ್ಮನ್ನು ವಿಚಾರಿಸ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಒಂದು ರಾಜಕೀಯ ನಿಲುವನ್ನು ತೆಗೆದುಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಹಾಗಾಗಿ ಅವರಿಬ್ಬರ ಮತ ಅಂದರೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಬೆಂಬಲವೂ ಒಳಗೊಂಡಂತೆ ಈಗ ಕಾಂಗ್ರೆಸ್ಗೆ ಪೂರಕವಾಗಿರ್ತಕ್ಕಂಥ ಮತಗಳು ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ಗೆ ಅಂದುಕೊಂಡಂತೆ ಎಲ್ಲವೂ ಕೂಡ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸೊ ಈ ಬಾರಿ ಸತಾಯಗತಾಯ 5 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ವಿನಯ್ ಕಾರ್ತಿಕ್ ಅವರಿಗೆ 20 ಮೊದಲ ಪ್ರಶ್ನೆ ಮತಗಳನ್ನು ಒಳಗೊಂಡಂತೆ ಇನ್ನುಳಿದಿರತಕ್ಕಂಥ ಸೆಕೆಂಡ್ ಪ್ರಿಫರೆನ್ಸ್ ವೋಟಿಂಗ್ನಲ್ಲೂ ಕೂಡ ಇವತ್ತು ವಿನಯ್ ಕಾರ್ತಿಕ್
ಕಾರ್ತಿಕ್ ಅವರ ಗೆಲುವಿಗೆ ಬೇಕಾಗಿರ್ತಕ್ಕ ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸಿದೆ. ಸೊ ಹಾಗಾಗಿ ವಿನಯ್ ಕಾರ್ತಿಕ್ ಅವರ ಗೆಲುವು ಕೂಡ ಸುಲಭ ಆಗ್ತದೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಹಾಗಾಗಿ ಮತದಾನ ಇನ್ನೂ ಕೂಡ ಮುಂದುವರೆದಿದೆ. ರಕ್ಷತ್ ಆನಂದ್, ಈಗ ಇಬ್ಬರು ಆಲ್ಮೋಸ್ಟ್ ಬೆಂಬಲಿಸುವಂತ ಮಾತುಗಳನ್ನು ಆಡಿದ್ರು. ಅವರ ಮಾತು ಕೇಳಿದ್ರೆ ಗೊತ್ತಾಗ್ತಾ ಇತ್ತು ಕಾಂಗ್ರೆಸ್ ಕಡೆಗಿದ್ದಾರೆ ಇಬ್ರು MLA ಗಳು. ಏನಾದರೂ ಭರವಸೆ ಸಿಕ್ಕಿತ್ತ ಅವರಿಗೆ? ಇಲ್ಲ, ಅವರಿಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ರಾಜಕೀಯ ನಿರ್ಧಾರ ತೆಗೆದುಕೊಳ್ಳಲು ಸ್ವತಂತ್ರ ಇದ್ದಾರೆ. ಯಾಕಂದ್ರೆ ಇನ್ನೊಂದು ಈ ಒಂದು ಸನ್ನಿವೇಶದಲ್ಲಿ ಬಿಜೆಪಿಯ ಯಾವ ನಾಯಕರು ಕೂಡ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರನ್ನು ಸಂಪರ್ಕ ಮಾಡಿಲ್ಲ. ಹಾಗಾಗಿ ಅವರು ಕೂಡ ಈಗಾಗಲೇ ತಮ್ಮ ರಾಜಕೀಯ ನಿಲುವನ್ನು ಪ್ರದರ್ಶನ ಮಾಡಿದ್ದಾರೆ. ಅವರಿಗಾಗಲೇ ವಂಡರ್ಲಾ ರೆಸಾರ್ಟ್ ಹೋಗಿ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ತಮ್ಮ ಬೆಂಬಲ ಕಾಂಗ್ರೆಸ್ಗೆ ಅನ್ನೋದನ್ನು ಬಹುತೇಕ ಅವರನ್ನು ಮೊನ್ನೆಯಿಂದಲೇ ಹೇಳಿಬಿಟ್ಟಿದ್ರು. ಇವತ್ತು ಕೂಡ ಬೆಳಗ್ಗೆ ಅಧಿಕೃತವಾಗಿ ಈಗ ಮತದಾನಕ್ಕೆ ತೆರಳಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರ ನಿರ್ಧಾರವು ಕೂಡ ಈಗಾಗಲೇ ಘೋಷಣೆ ಆಗುತ್ತೆ. ಯಾಕೆಂದರೆ ಅಧಿಕೃತ ಘೋಷಣೆ ಆಗುತ್ತೆ. ಈಗಾಗಲೇ ಅವರು ಘೋಷಣೆ ಮಾಡ್ಕೊಂಡಿದ್ರು ನಾನು ಕಾಂಗ್ರೆಸ್ ಬೆಂಬಲಿಸ್ತೇವೆ ಅಂತೇಳಿ. ಈಗಾಗಲೇ ಮತಕ್ಕೂ ಮತದಾನ ಮಾಡಲಿಕ್ಕೆ ಕೂಡ ಅವರು ಈಗಾಗಲೇ ಆಗಮಿಸಿದ್ದಾರೆ. ಇಲ್ಲಿ ಯಾವುದೇ ರೀತಿ ಅನುಮಾನಗಳಿಲ್ಲ, ಯಾವುದೇ ರೀತಿ ಸಂಶಯಗಳು ಕೂಡ ಇಲ್ಲ. ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ನ ಬೆಂಬಲಿಸ್ತಕ್ಕ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅವರು ಬೆಂಬಲಿಸ್ತಕ್ಕಂಥ ನಿರ್ಣಯವನ್ನು ಫಾಲೋ ಮಾಡ್ತಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂದ್ರೆ 20 ಆನಂದ್, ಸೋಮಶೇಖರ್ ಹೇಳ್ತಾ ಇದ್ರು ವಿನಯ್ ಕಾರ್ತಿಕ್ ಹೇಗೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಅಂತ. ಸೊ ಇಬ್ಬರಿಗೆ ಆ ರೀತಿಯ ಅಶ್ಯೂರೆನ್ಸ್ ಸಿಕ್ಕಿದೆ ಹಂಗಿದ್ರೆ? ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಥರದ ಸನ್ನಿವೇಶಗಳಲ್ಲಿ ಆಡಳಿತವಾಗಿರ್ತಕ್ಕಂಥ ಯಾವುದೇ ಪಕ್ಷ ಇದ್ದರೂ ಕೂಡ ಅವರು ಮೊದಲು ಕೊಡ್ತಕ್ಕಂಥ ಭರವಸೆ ಕ್ಷೇತ್ರಕ್ಕಾಗಿ ಹೆಚ್ಚಿನ ದೊಡ್ಡ ಮಟ್ಟದ ಅನುದಾನ ಕೊಡ್ತೀವಿ ಅನ್ನೋಂಥದ್ದು. ಇದರ ಹೊರತಾಗಿಯೂ ಕೂಡ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಕೂಡ ಇರ್ತವೆ. ಸೊ ಇಲ್ಲಿ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗೆ ಈಗಾಗಲೇ ಭಾಳ ಸ್ಪಷ್ಟವಾಗಿ ಅವರಿಗೆ ಯಾವ ಭರವಸೆ ಸಿಗಬೇಕಾಗಿತ್ತು, ಯಾವ ಪ್ರಮಾಣದಲ್ಲಿ ಸಿಗಬೇಕಾಗಿತ್ತು, ಈಗಾಗಲೇ ಆ ಭರವಸೆ ಸಿಕ್ಕಿದೆ. ಅವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ವಿಧೇಯಕಗಳ ಸಂದರ್ಭದಲ್ಲೂ ಕೂಡ ಬಿಜೆಪಿಯನ್ನು ಹೊರತುಪಡಿಸಿ ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಅವರು ಒಂದು ರಾಜಕೀಯ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ನಿಲ್ಲುವಂಥದ್ದು. ಕ್ಷೇತ್ರದ ಅಭಿವೃದ್ಧಿಗಾಗಿ ದೊಡ್ಡ ಅನುದಾನ ಅಂತಂದರೆ ಅದು ಶಾಸಕರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ರಾಜಕೀಯವಾಗಿ ತೀರ್ಮಾನ ತೆಗೆದುಕೊಂಡು ಈಗಾಗ ಸ್ವತಂತ್ರ ಇರತಕ್ಕಂಥ ಈ ಇಬ್ಬರು ಶಾಸಕರುಗಳು ಅವರು ಇನ್ನೊಂದಿಷ್ಟು ರಾಜಕೀಯವಾಗಿರ್ತಕ್ಕಂಥ ಭರವಸೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಈಗಾಗಲೇ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾವು ಗಮನಿಸಬಹುದು ಷಡಾಕ್ಷರಿ ಅವರು ಹೋಗ್ತಾ ಇದ್ದಾರೆ. ಅಂದರೆ ಷಡಾಕ್ಷರಿ ಅವರು ಕೂಡ ಈಗಾಗಲೇ ಅವರು ದೆಹಲಿಯಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೊಳಗಾಗಿದ್ರು. ಈಗ ಅವರು ಸರ್ ಈಗ ಆರೋಗ್ಯವಾಗಿದ್ದೀರಿ, ಭಾಳ ಆರೋಗ್ಯವಾಗಿದ್ದೀರಿ, ದೆಹಲಿಯಲ್ಲಿ ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಈಗ ಮತದಾನ ಮಾಡ್ಲಿಕ್ಕೆ ಬಂದಿದ್ದೀರಿ ಸರ್? ಹೌದು, ಏನಿಲ್ಲ, ಚೆನ್ನಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ BP ಆಗಿ ಈ ಟೆನ್ಷನ್ಗೆ ಮಂತ್ರಿ ಮಾಡ್ತಿಲ್ವಲ್ಲ ಅದಕ್ಕೆ ಟೆನ್ಷನ್ಗೆ ಹಂಗಾಗಿದೆ. ಚೆನ್ನಾಗಿದ್ದೀನಿ, ನೋ ಪ್ರಾಬ್ಲಮ್. ಸೊ ಈಗಾಗಲೇ ಆರೋಗ್ಯ ಸುಧಾರಿಸ್ಕೊಂಡಿರ್ತಕ್ಕಂಥ ಷಡಾಕ್ಷರಿ ಅವರು ಕೂಡ ಮತದಾನ ಮಾಡ್ಲಿಕ್ಕೆ ತೆರಳಿದ್ದಾರೆ. ಅವರು ನಮ್ಮ ಜೊತೆ ಮಾತಾಡುವಾಗ ಹೇಳಿದರು ನಾನು ಆರಾಮಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಒಟ್ಟಲ್ಲಿ ರಕ್ಷತ್, ಇಲ್ಲಿ ಪ್ರಶ್ನೆ ಇರುವಂಥದ್ದು ಕಾಂಗ್ರೆಸ್ಸು ಈ ಚುನಾವಣೆ ಗೆಲ್ಲಿಕ್ಕೆ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದೆ. ಇಲ್ಲಿ ಮುಖ್ಯವಾಗಿ 4 ಸದಸ್ಯರುಗಳು, ಮುಖ್ಯವಾಗಿ AICC ನಿಗದಿ ಮಾಡಿರೋ ಹರಿಪ್ರಸಾದ್ ಇರ್ಬೋದು, PV ಮೋಹನ್, ತಿಪ್ಪಣ್ಣ ಕಮಕನೂರು ಮತ್ತು ಮಳವಳ್ಳಿ ಶಿವಣ್ಣ, ಇವರಿಗೆ 4 ಜನರಿಗೆ 30 ಮತಗಳನ್ನು ಹಾಕಿ ಇನ್ನುಳಿದಿರ್ತಕ್ಕಂಥ 20 ಮತಗಳನ್ನು ಈಗಾಗಲೇ ವಿನಯ್ ಕಾರ್ತಿಕ್ ಹಾಕುವ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಕೂಡ ಮತದಾನಕ್ಕೆ ತೆರಳುತ್ತಾ ಇದ್ದಾರೆ. ಸೊ ಈಗಾಗಲೇ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಶಾಸಕರು ಈಗಾಗಲೇ ಬಂದು ಮತವನ್ನು ಹಾಕ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು, ಅಜಯ್ ಸಿಂಗ್, ಷಡಾಕ್ಷರಿ, ಪಿರಿಯಾಪಟ್ಟಣ ವೆಂಕಟೇಶು, ರಾಯರೆಡ್ಡಿ, ಅಂದರೆ ಪಕ್ಷೇತರ ಅಂದರೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್, ಭೈರತಿ ಸುರೇಶ್ ಅವರು ಕೂಡ ತೆರಳಿದ್ದಾರೆ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ಗೆ ಬೇಕಾಗಿರ್ತಕ್ಕಂಥ ಸಂಖ್ಯಾಬಲ ಲಭ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 5 ಸ್ಥಾನಗಳು ಗೆಲ್ಲಲಿಕ್ಕೆ ಪೂರಕವಾದಂಥ ತೀರ್ಮಾನ ಮತ್ತು ಸ್ಟ್ರಾಟಜಿಗಳನ್ನು ಮಾಡಿದ್ರು. ಅದಕ್ಕೆ ಒಂದು ಬಲ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗಲಾರದು. ರಕ್ಷತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.